ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಪೆಷಲ್ ಏನಂತ ಅಂದರೆ ವೆಜ್ ಮೀಲ್ಸ್ ಮಾಡಿದ್ದೀನಿ. ಸೋರೆಕಾಯಿ ಸಾರು ಹಾಗೆ ಬಿದ್ರ ಕಾಳ್ದು ಪಲ್ಯ ಮತ್ತು ಹೆಸರುಬೇಳೆ ಪಾಯಸ ಮಾಡಿದ್ದೀನಿ. ಫಸ್ಟು ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ. ಹಾಗೆ ಮೈಸೂರು ಬೇಳೆ ತೊಳೆದಿಟ್ಕೊಂಡಿದ್ದೆ, ಅದನ್ನು ಮತ್ತು ಹೆಚ್ಚಿಟ್ಕೊಂಡಿರೋದು ಈರುಳ್ಳಿ, ಟೊಮೊಟೊ ಎಲ್ಲ ಹಾಕಿದ್ದೀನಿ. ಇವಾಗ ಕುಕ್ಕರ್ಗೆ ಹಾಕಿ 2 ವಿಷಲ್ ಕೂಗಿಸ್ತೀನಿ. ನೀರು, ಉಪ್ಪು ಹಾಗೆ ಒಂದು ಸ್ವಲ್ಪ ಅರಿಶಿನ, ಒಂಚೂರು ಜೀರಿಗೆನೂ ಹಾಕ್ತಿದ್ದೀನಿ ನಾನು. ಹಾಕಿ 2 ವಿಷಲ್ ಕೂಗಿಸ್ಕೊತೀನಿ. ಹಾಗೆ ಇದಿಟ್ಬಿಟ್ಟು ನಾನು ಸೈಡಲ್ಲಿ ಸೋರೆಕಾಯಿ ಎಲ್ಲ ನೀಟಾಗಿ ಹೆಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಜಾಸ್ತಿ ನೀರಿಟ್ಟಿಲ್ಲ, ಯಾಕಂದರೆ ಎಲ್ಲ ವಿಷಿಲ್ ಬಂದಾಗ ಎಲ್ಲ ಮೇಲೆ ಸುರ್ತೋಗ್ಬಿಡುತ್ತೆ. ಒಂಚೂರು ಬೇಳೆ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿದ್ದೀನಿ. 2 ವಿಷಿಲ್ ಬಂದು ಅದು ಸ್ಟೀಮ್ ಎಲ್ಲ ಹೋಗೋವರೆಗೂ ವೆಯ್ಟ್ ಮಾಡಬೇಕು. ಆಮೇಲೆ ಬೇಳೆನೆಲ್ಲ ತೆಗ್ದು ರುಬ್ಕೊಳ್ಳೋದು. ಈಗ ಎಲ್ಲ ಸ್ಟೀಮ್ ಎಲ್ಲ ಹೋಗಿದೆ, ನಾನು ರುಬ್ಕೊಂಡಿದ್ದು ಆಗಿದೆ. ಇವಾಗ ಒಂದು ಸಾಂಬಾರು ಮಾಡೋ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಖಾಲಿ ಆಗಿತ್ತು ಅದಕ್ಕೆ ಹಾಕಿಲ್ಲ, ನೀವು ಹಾಕ್ಕೊಳ್ಳಿ. ಕರಿಬೇವು, ಈರುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಈರುಳ್ಳಿ ಫ್ರೈ ಆದಮೇಲೆ ನಾವು ಸೋರೆಕಾಯಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಹೆಚ್ಚಿ ತೊಳೆದಿರೋ ಅಂಥ ಸೋರೆಕಾಯಿ ಈಗ ಸೋರೆಕಾಯಿ ಫುಲ್ಲು ಒಂದು ಬರುತ್ತಲ್ಲ, ಅದು ಫುಲ್ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಸೋರೆಕಾಯಿನೂ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು, ಹಸಿ ವಾಸನೆ ಹೋಗೋ ಗಂಟ. ಈಗ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಾನು ಬೇಳೆ ಇತ್ತಲ್ಲ ಅದನ್ನು ರುಬ್ಕೊಂಡಿದ್ದೆ, ಅದನ್ನು ಇವಾಗ ಹಾಕ್ಕೋತೀನಿ. ಎಲ್ಲ ಆರಿರಬೇಕು, ಇಲ್ಲಾಂದರೆ ಮಿಕ್ಸಿಗೆ ಹಾಕಿದ್ರೆ ಎಗ್ರು ಬಿಡುತ್ತೆ. ಹುಷಾರಾಗಿ ಮಾಡಿ. ನಾನಿದು ಆಗಲೇ ಎತ್ತಿಟ್ಟು ಆರಿದ್ಮೇಲೆ ಗ್ರೈಂಡ್ ಮಾಡ್ಕೊಂಡಿದ್ದು, ಅದನ್ನಿವಾಗ ಕ್ಲಿಪ್ಪಿಂಗ್ಸ್ ಇವಾಗ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು ಸಾಂಬಾರಿಗೆ ಇದು ಸೋರೆಕಾಯಿ ಇವಾಗ ಬೇಯ್ತಾ ಇದೆಯಲ್ಲ, ಅದು ಎಣ್ಣೆಯಲ್ಲಿ ಹುರ್ಕೊಂಡಿದ್ದಾದಮೇಲೆ ಈ ರುಬ್ಬಿರೋದನ್ನು ಹಾಕಬೇಕು. ಈ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಇದೆಲ್ಲ ಈರುಳ್ಳಿ ಎಲ್ಲ ಇದೆಯಲ್ಲ, ಅದೆಲ್ಲ ಬರೋ ಥರ ನಾನು ಎತ್ಕೊತಾ ಇದ್ದೀನಿ ಬೇಳೆ ಸಮೇತ. ಇನ್ನು ಸ್ವಲ್ಪ ಬೇಳೆ ಎಲ್ಲ ಸಿಗಲಿ ಚೆನ್ನಾಗಿರುತ್ತೆ ಅಂತ ಇನ್ನು ಸ್ವಲ್ಪ ಹಾಗೆ ಬಿಟ್ಟಿದ್ದೆ. ಇವಾಗ ರುಬ್ಕೊಂಡಿರೋದನ್ನು ಸೋರೆಕಾಯಿ ಎಲ್ಲ ಎಣ್ಣೆಲಿ ಫ್ರೈ ಆಗಿದೆ, ಇವಾಗ ಅದಕ್ಕೆ ಹಾಕ್ತಿದ್ದೀನಿ ರುಬ್ಕೊಂಡಿರೋದನ್ನು, ಬೇಳೆ ರುಬ್ಬಿರೋದನ್ನ.
ಇವಾಗ ಇದನ್ನು ಅಷ್ಟೇ, ಇವಾಗ ಇನ್ನೂ ಸ್ವಲ್ಪ ಮಿಕ್ಸಿದ್ನೆಲ್ಲ ಬೇಳೆ ಹಾಗೆ ನೀರು ಕುಕ್ಕರಲ್ಲಿ ಅದನ್ನು ಹಾಕೋತೀನಿ. ಇದನ್ನು ಸೋರೆಕಾಯಿ ಜೊತೆ ಎಲ್ಲ ಚೆನ್ನಾಗಿ ಬೇಯಬೇಕು. ಮಸಾಲೆದು ಹಸಿ ವಾಸನೆ ಇರುತ್ತಲ್ವ, ಅದರದ್ದೆಲ್ಲ ಚೆನ್ನಾಗಿ ಹಿಡ್ಕೋಬೇಕು. ಅದಕ್ಕೆ ಉಪ್ಪು ಖಾರ ಎಲ್ಲ ಅಲ್ಲಿ ಗಂಟ ನೀರು ಹಾಕೋದು ಬೇಡ, ಬರೀ ಬೇಯಿಸ್ಕೊಳ್ಳೋದಷ್ಟೇ ಹಾಕ್ತಿದ್ದೀನಿ. ಆಮೇಲೆ ಅದೊಂದು ಕುದಿ ಬರೋ ಟೈಮಲ್ಲಿ ಖಾರದ ಪುಡಿ, ಉಪ್ಪು, ಧನಿಯಾ ಪುಡಿ, ನಾನು ಧನಿಯಾ ಪುಡಿ 1 ಸ್ಪೂನ್ ಹಾಕಿದ್ದೀನಿ, ಖಾರದ ಪುಡಿ 2 ಸ್ಪೂನ್ ಹಾಕಿದ್ದೀನಿ, ಉಪ್ಪು 1 ಸ್ಪೂನ್ ಹಾಕಿದ್ದೀನಿ. ಆದಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಕುದಿ ಬರೋದಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ಕುದ್ದು ಎಲ್ಲ ಈ ಥರ ಮೇಲೆ ಇದು ಸೋರೆಕಾಯ್ದು ನೊರೆ ಎಲ್ಲ ಇದೆಯಲ್ಲ ಅದೆಲ್ಲ ಹೋಗುತ್ತೆ. ಚೆನ್ನಾಗಿ ಸಾರು ಎಲ್ಲ ಬೆಂದು ಕುದಿಯುತ್ತಲ್ಲ ಆವಾಗ ಎಣ್ಣೆ ಎಲ್ಲ ಮೇಲೆ ತೇಲಿ ಬರುತ್ತೆ. ಆ ಟೈಮಲ್ಲಿ ಮಾತ್ರ ಸಾಂಬಾರು ಆಗಿದೆ ಅಂತ ನೋಡಿ. ಈಗ ಸಾರೆಲ್ಲ ಆಗಿದೆ, ಈಗ ಸಾರು ರೆಡಿಯಾಗಿದೆ. ನೆಕ್ಸ್ಟು ಪಲ್ಯ. ನಾನು ಪಲ್ಯ ಮಾಡ್ಕೊಳ್ಳೋದಕ್ಕೆ ಕಾಳನ್ನ ನೆನೆಸಿರಲಿಲ್ಲ, ಮರ್ತೋಗಿದ್ದೆ. ಈಗ ಅದಕ್ಕೆ ಕಡಲೆಕಾಳನ್ನ ಬಾಣಲಿಯಲ್ಲಿ ಹಾಕಿ ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಂಡು ಆಮೇಲೆ ಕುಕ್ಕರೆಲ್ಲ ಹಾಕಿ ಕೂಗಿಸ್ಕೊತೀನಿ. ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇವಾಗ ಇದನ್ನು ನೀರಿಗೆ ಹಾಕಿಬಿಟ್ಟು ತೊಳೆದ್ಬಿಟ್ಟು ನೀರಿಗೆ ಹಾಕಿ ಇಟ್ಟಿದ್ದೀನಿ. ಅದ್ರ ಜೊತೆ ಈಗ ಬಿದಿರು ಕಾಳ್ದು ಎಲ್ಲ ನೀಟಾಗಿ ಲೇಯರ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ತೆಗ್ದು ಕಟ್ ಮಾಡಿ ನೀಟಾಗಿ ತೊಳೆದು ಒಂದು 1/2 ಅವರ್ ನೀರಲ್ಲಿ ನೆನೆಸಿಟ್ಟಿದ್ದೆ ಕಹಿ ಅಂಶ ಹೋಗೋದಕ್ಕೋಸ್ಕರ. ಅವೆರಡನ್ನು ತೆಗ್ದು ಈಗ ಕುಕ್ಕರಲ್ಲಿ ಹಾಕಿ ಒಂದು 5 ವಿಜಿಲ್ ಕೂಗಿಸಿದ್ದೀನಿ. ಯಾಕಂದರೆ ನೆನೆಸಿಲ್ವಲ್ಲ, ಕಾಳು ಬೇಯಬೇಕಲ್ವ, ಅದಕ್ಕೆ. ಕಾಳೆಲ್ಲ ಬೆಂದಿದೆ ಅಲ್ವಾ, ಇವಾಗ ಸ್ಟೀಮೆಲ್ಲ ಹೋಗಿತ್ತಲ್ವ, ಇವಾಗ ಅದು ಒಗ್ಗರಣೆಗೆ ರೆಡಿ ಮಾಡ್ಕೊತಿದ್ದೀನಿ. ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಈಗ ಈರುಳ್ಳಿ ಹಾಕೋತೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಬೇಯಿಸ್ಕೊಂಡಿರೋವಂಥ ಕಡಲೆಕಾಳು ಹಾಗೆ ಬಿದಿರು ಕಾಳು ಹಾಕೋಣ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕುಕ್ಕರಲ್ಲಿ ಇರೋ ಮಿಶ್ರಣನ ಹಾಕ್ಕೊಳ್ಳೋಣ. ನಾನು ಅದರಲ್ಲಿರೋ ನೀರೆಲ್ಲ ತೆಗ್ದಿದ್ದೀನಿ. ನೀರು ತೆಗ್ದು ಸಪ್ರೇಟ್ ಮಾಡಿ ಬರೀ ಕಾಳು ಮತ್ತು ಬಿದಿರು ಕಾಳು ಮಾತ್ರ ಹಾಕ್ಕೊಳ್ತಾ ಇರೋದು. ನೀವು ಗೊಜ್ಜು ಮಾಡ್ತಿದ್ದೀರಾ ಅಂದರೆ ಆ ನೀರು ಸಮೇತ ಹಾಕ್ಕೋಬೋದು. ನಾನು ಪಲ್ಯ ಮಾಡ್ತಿದ್ದೀನಿ, ಅದಕ್ಕೆ ನೀರು ತೆಗ್ದಿದ್ದೀನಿ. ಇದು ಒಂದು ಸ್ವಲ್ಪ ಆಲ್ರೆಡಿ ಇದು ಬೆಂದಿರೋದ್ರಿಂದ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಸಾಕು. ಆಮೇಲೆ ಲಾಸ್ಟಲ್ಲಿ ನಾನು ಕಾಯಿ ತುರಿ ಹಾಕೋತೀನಿ ಸ್ವಲ್ಪ. ಆಮೇಲೆ ಪಲ್ಯ ಕಂಪ್ಲೀಟ್ ಆಗುತ್ತೆ. ಸಾರು ಮತ್ತು ಪಲ್ಯ 2 ರೆಡಿ ಆಯಿತು. ಈಗ ನಾನು ಪಾಯಸ ಒಂದು ಮಾಡ್ಕೊಬೇಕು. ಅನ್ನ ಆಲ್ರೆಡಿ ಮಾಡಿ ಇಕ್ಕಿದ್ದೀನಿ. ಈಗ ಲಾಸ್ಟಿಗೆ ಕಾಯಿ ತುರಿ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಒಂದು ಕಾಯಿ ತುರಿ ಹಾಕಿದ್ಮೇಲೆ ತುಂಬ ಹೊತ್ತು ಇಟ್ಟರೆ ಕೆಳಗೆ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು 2-3 ಸರಿ ಕೈ ಆಡಿಸಿ ಒಂದು ಸ್ವಲ್ಪ ಹೊತ್ತು 1-2 ನಿಮಿಷ ಮುಚ್ಚಳ ಹಾಕಿ ಬೇಯಿಸ್ಬಿಟ್ಟು ಆಫ್ ಮಾಡಿದ್ರೆ ಸಾಕಾಗುತ್ತೆ. ಪಲ್ಯ ರೆಡಿ ಆಗುತ್ತೆ.
ಈಗ ಪಲ್ಯ ರೆಡಿ ಆಯಿತು. ಬಿದಿರುಕಾಲೆ ಪಲ್ಯ ರೆಡಿ ಆಗಿದೆ. ನೆಕ್ಸ್ಟು ಹೆಸರುಬೇಳೆ ಪಾಯಸ. ನಾನು ಫಸ್ಟ್ ಬೆಲ್ಲದಲ್ಲಿ ಆ ಥರ ಕಸ ಧೂಳೆಲ್ಲ ಇರುತ್ತೆ ಅಂದ್ಬಿಟ್ಟು ಫಸ್ಟ್ ಅದನ್ನು ಸಪ್ರೇಟಾಗಿ ಬೇಯಿಸ್ಕೊಂಡು ಅದನ್ನು ಬೆಲ್ಲ ಕರಗಿಸ್ಕೊತಾ ಇದ್ದೀನಿ. ಬೆಲ್ಲ ಕರಗಿ ಎಲ್ಲ ಕುದಿ ಬಂತು. ಈಗ ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಅಷ್ಟೊತ್ತಿಗೆ ನಾನು ಹೆಸರು ಬೇಳೆ ಮತ್ತು ಒಂಚೂರು ಅಕ್ಕಿ ಎರಡನ್ನೂ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಕುಕ್ಕರ್ಗೆ ಹಾಕಿ ಒಂದು 3 ವಿಶಿಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೆಂದು ಸ್ಮ್ಯಾಶ್ ಆಗಿರುತ್ತೆ. ಅದನ್ನು ನಾನು ಪಾಯಸಕ್ಕೆ ಹಾಕ್ತೀನಿ. ಇದರಲ್ಲಿ ಬರೀ ನಾನು ಬೇಳೆ, ಅಕ್ಕಿ, ನೀರು ಅಷ್ಟೇ ಹಾಕಿ 3 ವಿಶಿಲ್ ಕೂಗಿಸ್ಕೊತೀನಿ. ವಿಜಿಲೆಲ್ಲ ಬಂದು ಈಗ ಸ್ಟೀಮೆಲ್ಲ ಹೋಯಿತು. ಈ ಥರ ಆಗಿದೆ. ನಾನು ಜಾಸ್ತಿ ನೀರು ಇಕ್ಕಿಲ್ಲಲ್ವ, ಎಷ್ಟು ಬೇಕೋ ಅಷ್ಟೇ ಇಟ್ಟಿದೆ. ಈಗ ಒಂದು ದೊಡ್ಡ ತಪ್ಪಲೆಯಲ್ಲಿ ತುಪ್ಪ, ಹಂಗೆ ಬರೀ ಏಲಕ್ಕಿ ಮಾತ್ರ ನಾನು ಹಾಕೋತಿದ್ದೀನಿ. ದ್ರಾಕ್ಷಿ, ಗೋಡಂಬಿ ಅದೆಲ್ಲ ಏನೂ ಹಾಕಿಲ್ಲ ನಾನು. ತುಂಬ ಸಿಂಪಲಾಗಿ ಮಾಡಬೇಕು ಅಂತ ಹೇಳಿ ನಾನು ಬರೀ ತುಪ್ಪ, ಏಲಕ್ಕಿ ಮತ್ತು ನಾವು ಬೇಯಿಸ್ಕೊಂಡಿದ್ವಲ್ಲ ಹೆಸರುಬೇಳೆ, ಅಕ್ಕಿ ಅದು, ಹಾಗೆ ನಾವು ಬೆಲ್ಲ ಕರಗಿಸ್ಕೊಂಡು ಶೋಧಿಸ್ಕೊಂಡಿರೋದು, ಹಾಗೆ ಹಾಲು ಇಷ್ಟು ಹಾಕಿ ಚೆನ್ನಾಗಿ ಕುದಿಸಿ ನೋಡಿ ಈ ಥರ ಬೆಂದಿದೆ. ಇದನ್ನು ಇವಾಗ ತುಪ್ಪದಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತು ಹುರಿತೀನಿ. ಬೆಲ್ಲದ ನೀರನ್ನು ಈಗ ಶೋಧಿಸ್ಕೊಂಡು ಹಾಕೋತಾ ಇದ್ದೀನಿ. ಹಾಗೆ ಹಾಲು, ಇದಕ್ಕೆ ಕಾಯಿ, ತುರಿದಿರೋ ಕಾಯಿನೂ ಸಹ ರುಬ್ಬಿ ಹಾಕ್ಬೋದು, ಬಟ್ ನಾನು ಹಾಕಿಲ್ಲ. ಇವಾಗ ಚೆನ್ನಾಗಿ 2 ಕುದಿ ಬಂದಿದೆ. ಈಗ ಪಾಯಸನೂ ರೆಡಿಯಾಗಿದೆ. ಈಗ ಕಂಪ್ಲೀಟ್ ಮೀಲ್ ರೆಡಿಯಾಗಿದೆ. ಇದಕ್ಕೆ ನಂಚ್ಕೊಳ್ಳೋಕ್ಕೆ ಹಪ್ಳನೂ ಸಹ ಮಾಡ್ಕೊಬೋದು, ಬಟ್ ಈಗ ಪಲ್ಯ ಮತ್ತು ಸೋರೆಕಾಯಿ ಇದೇ ಹೆವಿ ಆಗುತ್ತೆ ಅಂತ ನಾನು ಹಪ್ಳ ಎಲ್ಲ ಏನೂ ಮಾಡಿಲ್ಲ. ಹೆಸರುಬೇಳೆ ಪಾಯಸ ಈಗ ರೆಡಿಯಾಗಿದೆ ಕಂಪ್ಲೀಟ್. ಇವಾಗ ಅನ್ನ, ಸೋರೆಕಾಯಿ ಸಾರು, ಬಿದಿರುಕಾಲೆ ಪಲ್ಯ, ಹಾಗೆ ಹೆಸರುಬೇಳೆ ಪಾಯಸ ತುಂಬ ಟೇಸ್ಟಿಯಾಗಿತ್ತು. ಅಮ್ಮ ಮತ್ತು ಮನೆಯವರೆಲ್ಲರೂ ತಿಂದ್ರಲ್ಲ, ಚೆನ್ನಾಗಿದೆ ಅಂತ ಹೇಳಿದ್ರು. ನೀವು ಟ್ರೈ ಮಾಡಿ.